ಬಿಜೆಪಿಗಿಂತ ತುಂಬಾ ಬುದ್ಧಿವಂತರು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ಓಕೆ, ಹೌ ಇಸ್ ಇಟ್ ಅಂದ್ರೆ ಶಾರ್ಟ್ ಆಗಿ ಯಾಕಂದ್ರೆ ಬಿಜೆಪಿಲಿ ಆ ಥರದ್ದು ಅವ್ರಿಗೆ ಲಾಂಗ್ ಇಂಟೆಲೆಕ್ಚುಯಲ್ ಹಿಸ್ಟ್ರಿ ಅವ್ರದ್ದು ಇಲ್ಲ, ಡಿಸಿಮಿನೇಟ್ ಆಗಿಲ್ಲ ಅವ್ರಿಗೆ. ಅದು ಸ್ವಲ್ಪ ಮಟ್ಟಿಗೆ RSS ಅಲ್ಲಿ ಒಂಥರದ್ದು ಇಂಟೆಲೆಕ್ಚುಯಲ್ ಹಿಸ್ಟ್ರಿ ಇರ್ಬೋದು, ಬಟ್ ಅವರು ಅದನ್ನ ಅವ್ರ ಕಲ್ಚರಲ್ಲಿ ತುಂಬ ದೂರ ಇದ್ರು. RSS ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಥಿಯೇಟರ್, ಇಂಡಿಯನ್ ಡಾನ್ಸ್, ಇಂಡಿಯನ್ ಲಿಟ್ರೇಚರ್, ಅದರಿಂದ ಅವ್ರು ತುಂಬ ದೂರ ಉಳಿದ್ಬಿಟ್ರು ತುಂಬಾ ವರ್ಷ. ಈಗೇನೋ ಸ್ವಲ್ಪ ಬರ್ತಾ ಇದ್ದಾರೆ, ಮೊದಲೆಲ್ಲ ಈಗ ಲಿಟ್ ಫೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ, ಈಗ ಮ್ಯೂಸಿಕ್ ಅಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಮೊದಲು ಇರಲಿಲ್ಲ ಅವ್ರದ್ದು. ಅದರಿಂದ ರಿಜುವೆನೇಷನ್ ಆಫ್ ಏನು ವರ್ಷದಿಂದ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಅಲ್ಲ, ಅವರು ಬರೀ ಹಿಂದುತ್ವ ಅಂದ್ರೆ, ಸಿ ದಟ್ ವಾಸ್ ದ ಪ್ರಾಬ್ಲಮ್ ವಿತ್ ಹಿಂದುತ್ವ. ಇಟ್ ವಾಸ್ ಎ ವೆರಿ ಥಿನ್ ಐಡಿಯಾಲಜಿ. ವೆರಸ್ ಭಾರತೀಯ ಸಂಸ್ಕೃತಿ ಇಸ್ ಅ ವೆರಿ ರಿಚ್, ಸಿರಿವಂತಿಕೆಯಿಂದ ಕೂಡಿದ್ದು. ಅವರು ನಾಗ್ಪುರ್ ರೆಸಲ್ಯೂಷನ್ ಮಾಡೋವರೆಗೂ ಎಲ್ಲ ದೇಶಿ ಭಾಷೆಗಳಿಗೂ ಎನ್ಕರೇಜ್ ಮಾಡಬೇಕು ಅಂತ ಹೇಳಿರಲಿಲ್ಲ RSS. ವಿಶೇಷ ರೆಸಲ್ಯೂಷನ್ ಮಾಡಿ ಒಂದು 8-10 ವರ್ಷದ ಹಿಂದೆ ನಾಗ್ಪುರ್ ರೆಸಲ್ಯೂಷನ್ ಮಾಡಿದಾಗ ಅವ್ರು ಹೇಳಿದ್ರು, ಅವರು ಇದು ಎಲ್ಲ ದೇಸಿ ಭಾಷೆಗಳು ಉಳಿಸ್ಬೇಕು ಅಂತ. ಅಂದ್ರೆ ಆ ಥರದ್ದೊಂದು ವಿವೇಕಚಿತ್ತರಾಗಿ ಈ ತರ ಯೋಚನೆ, ಈ ಕಡೆ ಯೋಚನೆ ಮಾಡಕ್ ಶುರು ಮಾಡಿದ್ದು ತುಂಬಾ ಲೇಟ್ ಆಗಿ. ಅವರಲ್ಲಿ ದೊಡ್ಡ ಇಂಟೆಲೆಕ್ಚುಯಲ್ಸ್ ಇರಲಿಲ್ಲ ಅಂತ ಹೇಳೋದಕ್ಕಾಗಲ್ಲ. ದತ್ತೋಪಂತ, ಪಂತ ಠೇಂಗಡೆ, ಗುರು ಗೋಲ್ವಾರ್ಕರ್ ಅಂತವರೆಲ್ಲ ದೇವರ್ ಬಿಗ್ ಮೈಂಡ್ಸ್. ಯಾವ ಶ್ಯಾಮಾ ಪ್ರಸಾದ್ ಮುಖರ್ಜಿ, ಜನಸಂಘ ಫೌಂಡರ್, ಅಶುತೋಷ್ ಮುಖರ್ಜಿ ಅವರ ಮಗ, ಅವರು ಬಹಳ ಔಟ್ಸ್ಟ್ಯಾಂಡಿಂಗ್ ಇಂಟೆಲೆಕ್ಚುಯಲ್ ಫ್ಯಾಮಿಲಿ ಅವರು, ಬೆಂಗಾಲಿನ ಫ್ಯಾಮಿಲಿ ಅವರು, ಅವರೆಲ್ಲ ಇದ್ರು. ಬಟ್ ಅವ್ರಿಗೂ ಕ್ಯಾಡರ್ಗೂ ಕನೆಕ್ಟ್ ಇರಲಿಲ್ಲ. ಅವ್ರ ಐಡಿಯಾಲಜಿ ಕ್ಯಾಡರ್ಗೆ ತಲುಪೋ ಥರದ್ದು ಇರಲಿಲ್ಲ. ತಲುಪಿದ್ದೆಲ್ಲ ಭಾಳ ಡೌಟೇ ಇಲ್ಲದೆ ಮಾತಾಡ್ತಾ ಇದ್ರು. ಡೌಟೇ ಇಲ್ಲದೆ ಮಾತಾಡೋದ್ರನ್ನ ನಾವು ಇಂಟೆಲಿಜೆಂಟ್ ಅಂತ ಹೇಳೋದಕ್ಕಾಗಲ್ಲ.